ನೋಡಿ, ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಯಾವುದು ಅಂದರೆ ಸಂಖ್ಯಾಶಾಸ್ತ್ರ. ಮತ್ತು ಇಲ್ಲಿ ಈ ಅಧ್ಯಾಯದಲ್ಲಿ 3 ವಿಭಿನ್ನ ಪರಿಕಲ್ಪನೆಗಳ ಮೇಲೆ ಸಮಸ್ಯೆಗಳು ಬರ್ತವೆ. ಒಂದು ಸರಾಸರಿ, ಎರಡನೇದು ಬಹುಲಕ, ಮೂರನೇದು ಮಧ್ಯಾಂಕ. ಈ 3ರಲ್ಲಿ ನಿಮಗೆ 2 ಅಂದರೆ 6 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳನ್ನು ಕೇಳ್ತಾರೆ. ಸರಾಸರಿ ಬಹುಲಕ ಕೇಳ್ಬೋದು, ಸರಾಸರಿ ಜೊತೆ ಮಧ್ಯಾಂಕ ಕೇಳ್ಬೋದು. ಈ ರೀತಿ 2 ಸಮಸ್ಯೆಗಳಲ್ಲಿ ನಕ್ಕಿ ಬರ್ತಾವೆ ನಿಮ್ಗೆ. ಅದಕ್ಕೆ ಕನಿಷ್ಠ ಮಟ್ಟದ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಉಪಯುಕ್ತ ಆಗಿರ್ತಕ್ಕಂಥ ಅಧ್ಯಾಯ ಅಂತ ಹೇಳ್ಬೋದು. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ, ಇವು 3 ನಡುವೆ ಒಂದು ಸಂಬಂಧ ಐತಿ. ಆ ಸಂಬಂಧ ಏನೈತೆ ಅಂತಂದ್ರೆ, ಈ ಆಯ್ಕೆಗಳನ್ನು ನೋಡಿದ್ರೆ 3 ಗುಂಡ್ಲೆ ಮಧ್ಯಾಂಕ ಎಲ್ಲ ಕಡೆ ಅದೈತಿ, ಆದ್ರೆ ಬಹುಲಕ ಪ್ಲಸ್ 2 ಗುಂಡ್ಲೆ ಸರಾಸರಿ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನಿಮ್ಗೆ ಡಿ ಏನೈತಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. 3 ಗುಂಡ್ಲೆ ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಗುಂಡ್ಲೆ ಸರಾಸರಿ ಅಂತ ಬರೀರಿ. 3 ಗುಂಡ್ಲೆ ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಗುಂಡ್ಲೆ ಸರಾಸರಿ ಅಂತಕ್ಕಂಥದ್ದನ್ನು ದಯವಿಟ್ಟು ಬರ್ಕೋಬೇಕು. ಇದು ನಮಗೆ ಪರಿಹಾರ ಆಗ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೇರ ವಿಧಾನದಿಂದ ಈ ಕೆಳಕಂಡ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಿಮಗೆ ಕೇಳಿದ್ದಾರೆ. ಸರಾಸರಿ ಅಂದರೆ ಗೊತ್ತು, ದತ್ತಾಂಶಗಳ ಮೊತ್ತ ಬಾಗ್ಲೆ ದತ್ತಾಂಶಗಳ ಸಂಖ್ಯೆ. ಆದರೆ ಇಲ್ಲಿ ವರ್ಗೀಕೃತ ದತ್ತಾಂಶಗಳು ಇರೋದ್ರಿಂದ ಒಂದಿಷ್ಟು ಲೆಕ್ಕಾಚಾರಗಳನ್ನು ನಾವು ಇಷ್ಟು ಕಾಲಮ್ಸನ್ನು ಫುಲ್ಫಿಲ್ ಮಾಡ್ಕೋಬೇಕು. ಈ ವರ್ಗಾಂತರದ ಮಧ್ಯಬಿಂದು ತಕ್ಕೋಬೇಕು ಒಂದು ಕಾಲಮ್ದಾಗ. ಆಮೇಲೆ ಈ ಆವೃತ್ತಿಯನ್ನು ಅದಕ್ಕೆ ಗುಣಿಸ್ಕೋಬೇಕು. FI ಇಂಟು XI ಸಿಗ್ತತಿ. ಅವನ್ನೆಲ್ಲ ಕೂಡಿಸ್ಕೋಬೇಕು FI XIಗಳನ್ನು. ಆಮೇಲೆ ಏನು ಮಾಡ್ತೀರಿ, ಸರಾಸರಿ ಈಕ್ವಲ್ ಟು ಸಿಗ್ಮಾ FI ಇಂಟು XI ಡಿವೈಡೆಡ್ ಬೈ ಸಿಗ್ಮಾ FI ಅಂತಕ್ಕಂಥ ಸೂತ್ರವನ್ನು ಉಪಯೋಗಿಸ್ತೀರಿ. ಸೊ ಮೊದಲಿಗೆ ಏನು ಮಾಡೋಣ, ಈ ಟೇಬಲ್ ಪೂರ್ಣ ಮಾಡ್ಕೊಳ್ಳೋಣ. 10 ಮತ್ತು 30 ಕೂಡಿಸ್ರಿ, 2 ಭಾಗಿಸ್ರಿ. 40ರ ಅರ್ಧ ಎಷ್ಟು, 20. ಇಷ್ಟು ಬರೆಯೋಕ್ಕಾಗತ್ತೆ ಎಲ್ಲರಿಗೂ? ಇಷ್ಟು ಕಾಲಮ್ ಹಾಕೋಲ್ಲ. ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು ಮತ್ತು FI XI ಇಷ್ಟು ಕಾಲಮ್ ಹಾಕಿ. ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು ಮತ್ತು FI ಇಂಟು XI 4 ಕಾಲಮ್ ಬರೀರಿ. ಇವು ನಿಮ್ಮ ಗಮನದಾಗ ಅದಾವೆ. ಈಗ ನೀವು ಉತ್ತರ ಮಾತ್ರ ಬರೆಯೋದು ನನ್ನ ಜೊತೆ. ಮಧ್ಯಬಿಂದು ಬರೆಯೋಣ, ನಾನು ನೀವು ನೋಡಿ. 10 ಮತ್ತು 30 ಕೂಡಿಸಿದ್ರಿ, 40 ಆಯ್ತು. 40ಕ್ಕೆ 2 ಭಾಗಿಸ್ತೀರಿ, ಎಷ್ಟಾಯಿತು? 20 ಆಯಿತು. ಇನ್ನು ಹಂತ ಪೂರ್ಣ ಮಾಡಿಬಿಡೋಣ. 50 30 ಕೂಡಿಸ್ರಿ, 80 ಆಯ್ತು. 80ಕ್ಕೆ 2 ಭಾಗಿಸ್ತೀರಿ, ಎಷ್ಟಾಕತಿ? 40 ಆಕತಿ. 40 ಬರೀರಿ. 50 ಮತ್ತು 70 ಕೂಡಿಸ್ರಿ, ಎಷ್ಟು? 120. ಅರ್ಧ ಎಷ್ಟಾಯ್ತು? 60. 70 ಹೆಂಗೆ ಆಕತಿ? ಆಮೇಲೆ 70 ಪ್ಲಸ್ 90 160. ಅರ್ಧ ಎಷ್ಟು? 80. ಕೆಳಮಿತಿ 10 ಹೆಚ್ಚಾಕೊಂತ ಹೋಗೈತೆ ನೋಡಿರಿ. 10 ಇದ್ದು 20 ಆಗೈತಿ, 30 ಇದ್ದು 40 ಆಗೈತಿ, 50 ಇದ್ದು 60 ಆಗೈತಿ, 70 ಇದ್ದು 80. ಒಂದೇದು ನೋಡಿ ನಾವು ಹಂಗಷ್ಟು ಕೂಡ್ಸ್ಕೊತ ಹೋದ್ರೂ ಕೂಡ ಬರ್ತದೆ. ಇನ್ನು FI ಇಂಟು XI ಮಾಡಬೇಕು. ಇಲ್ಲಿ FI ಐತೆ, XI ಐತೆ. ಆವೃತ್ತಿ ಕೊಟ್ಟಿದ್ದಾರೆ. 2 ಗುಂಡ್ಲೆ 20 ಎಷ್ಟಾಯ್ತು? 40 ಆಯ್ತು. ಆಮೇಲೆ 6 0 0 6 4 24 ಅಂದರೆ ಎಷ್ಟಾಯ್ತು? 240. ಸ್ವಲ್ಪ ಒಂದ್ರ ಕೆಳಗೆ ಒಂದೇ ಬರ್ರಿ, ಅದನ್ನು ಕೂಡಿಸೋದೈತೆ ಕರೆಕ್ಟಾ? 60 10 ಎಷ್ಟು? 600. ಆಮೇಲೆ 82 ಎಷ್ಟು? 160. ಈ ಎಲ್ಲ ಬೆಲೆಗಳನ್ನು ಕೂಡಿಸ್ತಕ್ಕಂಥ ಕೆಲಸ ಮಾಡಿ. ಅಷ್ಟು ಕೂಡಿಸ್ರಿ. ಇದು 0 ಆಯಿತು. 4 4 8 8 1 6 ಎಷ್ಟು? ಎಷ್ಟಾಯಿತು? 14 ಆಯಿತು. ಆಮೇಲೆ 2 6 ಎಷ್ಟು? 8 8 1 9 9 1 ಎಷ್ಟಾಯ್ತು? 10 ಆಯ್ತು. 1040 ಆಯಿತು. ಇದೇನಪ್ಪ ಅಂತಂದ್ರೆ ಸಿಗ್ಮಾ FI ಇಂಟು XI. ಸಿಗ್ಮಾ FI ಇಂಟು XIನ ಬೆಲೆ 1040 ಆಯಿತು. ಇಲ್ಲಿ ಮೌಲ್ಯಗಳ ಮೊತ್ತ ಸಿಕ್ತು ನಿಮಗೆ. ಇನ್ನು ಸರಾಸರಿ ಸೂತ್ರ ಬರಿಬೇಕಿದಾದಂಥ. ಸರಾಸರಿ ಈಕ್ವಲ್ ಟು ಸಿಗ್ಮಾ FI ಇಂಟು XI ಡಿವೈಡೆಡ್ ಬೈ ಏನು? ಸಿಗ್ಮಾ FI. ಇದು ನಿಮ್ಮ ಸರಾಸರಿಗೆ ಸೂತ್ರ. ಏನು? ಹಾಂ, ಆವೃತ್ತಿ ಕೂಡಿಸ್ಕೋಬೇಕಲ್ಲ. ಸಿಗ್ಮಾ FI ಅಂದರೆ ಕೂಡಿಸಲ್ಲ. 6 2 ಎಷ್ಟು? 8 10 18 2 ಎಷ್ಟಾಕತಿ? 20 ಆಕತಿ. ಇದೇನಂತ? ಸಿಗ್ಮಾ FI. ಸರಿ, ತುಂಬ್ರಿ ಇಲ್ಲಿ ಬೆಲೆ. 1040 ಸಿಗ್ಮಾ FI XI ಐತಿ. ಇದೆಷ್ಟೈತೆ ನೋಡ್ರಿ? 25. 0 0 ಹೊಡೆದಾಕ್ರಿ. 104ಕ್ಕೆ ನೀವು ಎಷ್ಟಲೇ ಭಾಗಿಸ್ಕೋಬೇಕೀಗ? 2 ಭಾಗಿಸ್ಬೇಕು. ಅಂದರೆ 52 ಆತಿಲ್ಲ. ಅಂದರೆ ಈ ಒಂದು ಪ್ರಶ್ನೆಗೆ ಪರಿಹಾರ
ಸರಾಸರಿ ಎಷ್ಟಾಯ್ತು 52. ಸರಾಸರಿಯನ್ನು ಎಕ್ಸ್ ಬಾರ್ ಅಂತಲೂ ಸೂಚಿಸ್ತಾರೆ. ಎಕ್ಸ್ ಬರೆದು ಮ್ಯಾಲೆ ಹಿಂಗೆ ಬಾರ್ ಹಾಕ್ತಾರೆ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು 52. ಅಗ್ದಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇವು. ಸರಾಸರಿ ಕಂಡುಹಿಡಿದಿರ್ಬೋದು, ಮಧ್ಯಾಂಕ ಕಂಡುಹಿಡಿದಿರ್ಬೋದು, ಬಹುಲಕ ಹಿಡಿಯೋದು ಇರ್ಬೋದು. ಪಾಸಿಂಗ್ ಅಗ್ದಿ ಉಪಯುಕ್ತವಾಗಿರ್ತಕ್ಕಂಥ ಚಾಪ್ಟರ್ ಇದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ಪ್ರಶ್ನೆ ನೋಡಿರಿ. ಬಹುಲಕವನ್ನು ಕಂಡುಹಿಡಿದಿದೆ. ಕೆಳಕಂಡ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕ ಅಂದರೆ ಏನು? ಅತಿ ಹೆಚ್ಚು ಬಾರಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ದತ್ತಾಂಶಕ್ಕೆ ಮೌಲ್ಯಕ್ಕೆ ನಾವು ಬಹುಲಕ ಅಂತ ಕರಿತೀವಿ. ಅದು ಕಚ್ಚಾ ದತ್ತಾಂಶಗಳಿದ್ದು ಅಂದರೆ ಓರಲ್ಲಿ ನೋಡಿ ಹೇಳೋಕ್ಕಾಗ್ತದೆ. ಆದರೆ ಇಲ್ಲಿ ಹಂಗೆ ಆಗೋದಿಲ್ಲ. ವರ್ಗೀಕೃತ ದತ್ತಾಂಶ ಇದೆ. ಇದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸೂತ್ರವನ್ನು ನಿಮ್ಮ ಪುಸ್ತಕದಲ್ಲಿ ಪರಿಚಯಿಸಿದ್ದಾರೆ, ಅದನ್ನು ಅಧ್ಯಯನ ಮಾಡಿದಿರಿ. ಅದನ್ನು ಬಳಸಿ ನಾವು ಏನು ಮಾಡೋಣ, ಇಲ್ಲಿ ಬಹುಲಕವನ್ನು ಕಂಡುಹಿಡಿಯೋಣ. ಈಗ ಬಹುಲಕ ಅಂದರೆ ಏನು ಅಂತ ಸ್ವಲ್ಪ ಸೂತ್ರ ನೆನಪು ಮಾಡ್ತೀನಿ ನೋಡಿ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಇಲ್ಲಿ ಎಲ್ ಅಂದರೆ ಬಹುಲಕ ಇರತಕ್ಕಂಥ ವರ್ಗಾಂತರದ ಕೆಳಮಿತಿ, ಎಚ್ ಅಂದರೆ ವರ್ಗಾಂತರದ ಗಾತ್ರ, F1 ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ, F0 ಅಂದರೆ ಅದರದ್ದು ಹಿಂದಿನ ಆವೃತ್ತಿ, F2 ಅಂದರೆ ಅದರದ್ದು ಮುಂದಿನ ಆವೃತ್ತಿ. ಇಷ್ಟು ಮಾಹಿತಿಯನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಈ ಸೂತ್ರವನ್ನು ಗಟ್ಟಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಬಹುಲಕದ ಮೇಲೆ ಲೆಕ್ಕ ಮಾಡಬೇಕಂದ್ರೆ. ಈಗ ನಿಮಗೆ ಈಗೇನು ಲೆಕ್ಕ ಬಂದಿದ್ದಲ್ಲ ಆ ಲೆಕ್ಕನ ಇಲ್ಲ, ಮತ್ತೊಮ್ಮೆ ಬರ್ಕೊಂಡಿದ್ದೀನಿ. ವರ್ಗಾಂತರ ಐತಿ ಮತ್ತು ಆವೃತ್ತಿ. ಈ ಆವೃತ್ತಿಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಬೆಲೆಯನ್ನು ನೋಡಬೇಕು. ಅಂದ್ರೆ ಅತಿ ಹೆಚ್ಚಿನ ಬೆಲೆ ನೋಡ್ಬೇಕು ಆವೃತ್ತಿ ಒಳಗೆ. 9 ಅತಿ ಹೆಚ್ಚಿನ ಬೆಲೆ ಐತೆ ಅಂದರೆ ನಿಮ್ಮ ಬಹುಲಕ ಇರ್ತಕ್ಕಂಥ ವರ್ಗಾಂತರ ಯಾವುದಾಯ್ತು ಇದಾಯಿತು. ಇದನ್ನು ಮಾರ್ಕ್ ಮಾಡ್ಕೊಂಡೆ ನಾನು. ಇದನ್ನೇನು ಮಾರ್ಕ್ ಮಾಡ್ಕೋತಿರಲ್ಲ, ಇದ್ರ ಮ್ಯಾಲಿನ ಸೆಲ್ನಿಂದ F0 F1 F2 ಹಿಂಗೆ ಬರ್ರಿ, ಅದು ಟ್ಯಾಲಿ ಆಗತೈತಿ. ಆಮೇಲೆ ಬಹುಲಕ ಇರ್ತಕ್ಕಂಥ ವರ್ಗಾಂತರ 3 to 5 ಆಯ್ತು. ಇದ್ರ ಕೆಳಮಿತಿ ಅಂದರೆ ಇದು ಎಲ್ಲ ಆಯ್ತು. ಗಾತ್ರ 1 to 3 ಐತೆ ಅಂದ್ರೆ ಅದ್ರ ಡಿಫ್ರೆನ್ಸ್ ಎಷ್ಟಾಕತಿ 2 ಆಕತಿ. ಹೆಚ್ಚಿಗೆ ಕೊಟ್ಟು ಎಷ್ಟಾಕತಿ 2 ಆಕತಿ. ಇಷ್ಟು ಬೆಲೆಗಳು ಇದ್ರಾಗಿನ ಗುರ್ಸಾಕೆ ಬರ್ಬೇಕು ನೀವು. ಇಷ್ಟು ಬೆಲೆಗಳನ್ನು ಗುರ್ಸಾಕೆ ಬರ್ಬೇಕು. ಇದನ್ನು ಗುರ್ತಿಸಿಗೆ ಬರ್ಕೊಳ್ಳೋದು ನೋಡಿ. ಎಲ್ ಅಂದರೆ ಎಷ್ಟು ಬಂತು? 3 ಬಂತು. 3 ಬರಿತೀನಿ. F0 F1 ಆಮೇಲೇನು F2, F0 F1 F2 ಮತ್ತು ಎಚ್. ಇಷ್ಟು ಬೆಲೆ ಬರೀದಿದೆ ಇಲ್ಲ ನೋಡಿರಿ. F0 F1 F2 6 9 2 6 ಇದು 9 ಆಮೇಲೆ ಇದೆಷ್ಟು 2. ಗಾತ್ರ 1 ರಿಂದ 3 ಐತಿ ಅಂದ್ರೆ ಡಿಫ್ರೆನ್ಸ್ ಎಷ್ಟಾಯ್ತು 2 ಆಯ್ತು. 1 ರಿಂದ 3 ಅಂದರೆ 1 2 ಅಷ್ಟೇ. 2 ವ್ಯಾಲ್ಯೂ ಹಿಡಿತೀರಿ. 3ನೇದು ಮುಂದಿನ ಹೋಗ್ತದೆ, ಮುಂದಿನ ವರ್ಗಾಂತರದ ಹೋಗ್ತದೆ. ಇದು ಇಷ್ಟು ಮಾಹಿತಿ ಕರೆಕ್ಟ್ ಗೊತ್ತು ಮಾಡ್ಕೋಬೇಕು. ಇದು ಗೊತ್ತಾದ ನಂತರ ನಿಮ್ಗೆ ಸೂತ್ರ ಗೊತ್ತಿರಬೇಕು. ಬಹುಲಕ ಈಕ್ವಲ್ ಟು ಎಲ್ ಹಾಂ ಅದೇ ಎಲ್ ಮೊದಲು ಎಲ್ ಬರಿಬೇಕು. ಎಲ್ ಪ್ಲಸ್ F1 ಮೈನಸ್ F0 ಹೌದಿಲ್ಲ ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಏನು ಎಚ್. ಇದು ಬಹುಲಕಕ್ಕೆ ಇರ್ತಕ್ಕಂತಹ ಸೂತ್ರ. ಇನ್ನಿದ್ರಾಗ ಬೆಲೆ ಹಾಕೋಣ. ಬಹುಲಕವಿರೋ ವರ್ಗಾಂತರದ ಕೆಳಮಿತಿ ಎಲ್ 3. F1 ಅಂದ್ರೆ ಬಹುಲಕವಿರೋ ವರ್ಗಾಂತರದ ಆವೃತ್ತಿ ಎಷ್ಟದ 9 ಅದ. ಗುರುತಿಸ್ಕೊಂಡಿದ್ದೀವಿ ಯಾವುದಂತ. F0 ಅದರ ಹಿಂದಿನ ಆವೃತ್ತಿ 6 ಅದ. ಡಿವೈಡೆಡ್ ಬೈ 2 ಇಂಟು F1 ಅಂದರೆ 2 ಇಂಟು 9 ಮೈನಸ್ F0 6 ಇಲ್ಲೇ ಮೇಲೆ ಐತಿ ಮೈನಸ್ F2 ಮುಂದಿನ ಆವೃತ್ತಿ ಎಷ್ಟು 2. ಗಾತ್ರ ಎಷ್ಟೈತಿ 2 ಐತಿ. ಇನ್ನು ಇದನ್ನು ಸುಲಭೀಕರಣ ಮಾಡಿ ಇಟ್ಟುಬಿಟ್ರೆ ಬಹುಲಕದ ಲೆಕ್ಕಾಚಾರ ಮುಗಿದ ಹೋತು. 3 ಬರೀರಿ. 9ರಾಗ 6 ಹೋದರೆ ಎಷ್ಟು 3. 9 2 18. 6 2 ಎಷ್ಟು ಆಯ್ತು ನೋಡ್ರಿ 8 ಆಯ್ತು. ಇಂಟು ಎಷ್ಟು ಬರೆಯೋಣ 2 ಬರೆಯೋಣ. ಇನ್ನು 3ಕ್ಕೆ 3 ಬರೆಯೋಣ ಪ್ಲಸ್ 3 ಆಗಲಿ. 18ರಾಗ 8 ಹೋದ್ರೆ 10. 18ರಾಗ 8 ಹೋದರೆ ಎಷ್ಟು 10. ಇಂಟು ಎಷ್ಟು ಐತೆ ನೋಡ್ರಿ, 2 ಐತೆ. 3 2 6. 6ಕ್ಕೆ 10 ಭಾಗಿಸಿದ್ರೆ 3 ಪ್ಲಸ್ 6 ಡಿವೈಡೆಡ್ ಬೈ 10 ಅಂದ್ರೆ 3 ಪ್ಲಸ್ 0.6 ಹೋದಿಲ್ಲ. 6ಕ್ಕೆ 10 ಭಾಗಿಸಿದ್ರೆ 1 ದಶಮಾಂಶ ಸರಿತೈತಿ. 3 ಪ್ಲಸ್ 0.6 ಅಂದರೆ 3.6. ಇದು ನಮಗೆ ಬೇಕಾಗಿರ್ತಕ್ಕಂಥ ಬಹುಲಕದ ಬೆಲೆ. ಬಹುಲಕ ಈಕ್ವಲ್ ಟು 3.6 ಅಂತಕ್ಕಂಥದ್ದನ್ನು ನೋಡ್ತೀವಿ. 3.6 ಬರೋದ್ರಿ. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯಿರಿ. ಈಗಾಗಲೇ ಮಾಡಿದ್ದೀವಿ. ಹಿಂದಕ್ಕೆ
ಅದೇ ವಿಧಾನ ಮತ್ತೆ ರಿಪೀಟ್ ಇದೆ, ಬೆಲೆಗಳಷ್ಟೇ ಬೇರೆ ಇದಾವೆ. ಮಾಡ್ತೀರಿ ನನ್ನ ಜೊತೆ? ಸರಿ, ಏನೇನು ಕಾಲಮ್ ಹಾಕೋಬೇಕು? ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು, ಎಫ್ ಐ ಎಕ್ಸ್ ಐ ಬರೀರಿ ಇಷ್ಟೆಲ್ಲ. ಮತ್ತು ಅವು ಫಸ್ಟ್ದು 2 ಕಾಲಮ್ ಬರೆದು ಬಿಡ್ರಿ, ಭಾಳ ತಗಂಗಿಲ್ಲ. ಸ್ವಲ್ಪ ತೆಗೀರಿ. ಬರದ್ರಿ? ಮಧ್ಯಬಿಂದುವನ್ನು ಲೆಕ್ಕಾಚಾರ ಮಾಡ್ಕೊಂಡು 0 to 10 10 0 ಕೂಡಿಸ್ತೀರಿ, 10ರ ಅರ್ಧ ಎಷ್ಟು? 5. ಅಂದರೆ 0 ಇದ್ದು 5 ಆಗೈತೆ ಅಂದ್ರೆ 5 ಹೆಚ್ಚು ಮಾಡ್ರೆ 10 ಇದ್ದು 15 ಮಾಡ್ರೆ ಸರಿ ಹೋಗ್ತೈತೆ. ನೋಡ್ರಿ, 30ರ ಅರ್ಧ ಎಷ್ಟು? 15. 15 ಬರೀರಿ. 25 ಬರಿಬೇಕು. ನೆಕ್ಸ್ಟ್ 35 ಮುಂದಿಂದ ಎಷ್ಟು ಬರೀಬೇಕು? 35 ಬರಿಬೇಕು. 45 ಎಷ್ಟು ಬರಿಬೇಕು? 45 ಬರಿಬೇಕು. ಸರಿನಾ? ಈಗ ಎಫ್ ಆಯ ಮತ್ತು ಎಕ್ಸ್ ಆಯ ಎರಡೂ ಗುಣಿಸ್ಬಿಡೋಣ. ಈ ಕಾಲಮ್ ಹೆಂಗೆ ಬಂದು ಗೊತ್ತಾತಿಲ್ಲ ಎಲ್ಲರಿಗೂ? ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಮಾಡ್ಬೇಕಾಯ್ತು. ಎಲ್ಲರೂ ಪ್ರತಿಯೊಬ್ಬರು ಎಫ್ ಐ ಇಂಟು ಎಕ್ಸ್ 5 5 25, 15 8 120. ಸರಿ, 120 ಬರೀನು. 25 20 500 500 ಬರೀ. 35 15 ಗುಣಿಸ್ರಿ. ನಾ ಲಾಸ್ಟದ್ದು ಗುಣಿಸ್ತೀನಿ. 7 5 35, 3 ಕೈಲ 7 4 28, 1 3 28 32 1 ನಿಮಿಷ 31 ಅಲ್ಲ ಇದು? ಹಾಂ ಹೇಳಿ, ಎಷ್ಟು? 525 525. ಎಲ್ಲರೂ ಮಾಡಿ ನೋಡ್ರಿ, ಕರೆಕ್ಟ್ ಹೇಳಿದಿರಿಲ್ಲ ನೋಡ್ರಿ. ನಾ ಗುಣಿಸಿಲ್ಲ, ಮತ್ತು ನೀವು ಏನು ಹೇಳಿದಿರಿ ಅದನ್ನ ಬರ್ದೇನು ಬೆಲೆ. ತಪ್ಪು ಹೇಳಿದ್ರಿ ಅಂದ್ರೆ ಅಲ್ಲೆಲ್ಲ ಲೆಕ್ಕಾಚಾರ ತಪ್ಪತೈತಿ. ಮತ್ತೊಬ್ರು ಯಾರು ಮಾಡಿ ನೋಡ್ರಿ, ಕರೆಕ್ಟ್ ಐತಿ. ಸರಿ, ಇನ್ನು ಕೂಡ್ಸಲ್ಲ, ಇದನ್ನು ಮೊದಲು ಕೂಡಿಸ್ಬಿಡ್ರಿ. ಸಿಗ್ಮಾ ಎಫ್ ಐ ಸಿಗ್ತೈತಿ, ಇದನ್ನು ಕೂಡಿಸಿರ ಅಂದ್ರೆ ಬಾಯ್ ಲೆಕ್ಕ ಆಕೈತೆ ನೋಡ್ರಿ. 20 15 35, 35 2 ಕೂಡಿಸ್ರೆ ಆದ್ಮೇಲೆ ಒಂದು 5 ಐತೆ. 40 48 1 7 48 1 7 ಎಷ್ಟು? 50 55. ಸಿಗ್ಮಾ ಎಫ್ ಐ 55 ಬಂತು. ಆ ಕಡೆದು ಕೂಡಿಸೋಣ. 5 5 5 3 ಸಲ 15 ಆಯ್ತು. 2 3 4 10ನೇ ಸ್ಥಾನದಾಗದೇನೆ. 2 3 4 5 6 7 8 ನೋಡಿರಿ. ಇಲ್ಲ ತಪ್ಪರೆ ಹೇಳಿ ನೀವು. 6 10 11 12 13 14 ನನ್ನ ಪ್ರಕಾರ 1485 ಸರಿ ಐತೆ ನೋಡ್ರಿ, ಕರೆಕ್ಟ್ ಐತಿ. 1485 ಏನಿದು? ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ಈಗ ಸೂತ್ರ ಹಾಕ್ಕೊಳ್ಳೋಣ. ಏನು? ಸರಾಸರಿ ಸೂತ್ರ ಐತಲ್ಲ, ಸರಾಸರಿ ಈಕ್ವಲ್ ಟು ಮೌಲ್ಯಗಳ ಮೊತ್ತ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ಮೌಲ್ಯಗಳ ಸಂಖ್ಯೆ ಸಿಗ್ಮಾ ಎಫ್ ಐ ಕೊಡ್ತೈತೆ. ಮೌಲ್ಯಗಳ ಮೊತ್ತ 1485. ಒಂದು ನಿಮಿಷ. 14 ಎಷ್ಟು? 85 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎಷ್ಟು ಬರೀಬೇಕು? ಸಿಗ್ಮಾ ಎಫ್ ಅಂದರೆ ಎಷ್ಟು? 55 ಹೋದಿಲ್ಲ? ಹಾಂ, ಈಗ 5 ಕಟ್ತಾ ಹೋಗ್ತೈತೆ ನೋಡಿ. ಮೊದಲು 5 ಕಟ್ತಾ ಹೊಡಿ. 5 1 5 1 5 ಎಷ್ಟಲೇ? 5 2 10 48 ಉಳಿತು. 5 9 45 3 ಉಳಿತು 35 ಆಯ್ತು. 5 7 35. ಈಗ 297 11 ಬಾಕ್ಸ್ರಿ. 297 11 11 2 22. ಮುಂದೆ ಉಳಿತು ಎಷ್ಟ? 7 ಉಳಿತು. 11 2 22 29 ಐತೆ ಅದು. 7 ಉಳಿತಿಲ್ಲ? 77. 11 7 77 ಅಂದರೆ ಸರಾಸರಿ ಎಷ್ಟು ಬಂತು? 27 ಬಂತು. ಪೂರ್ಣ ಭಾಗ ಹೋಗ್ತೈತೆ ನೋಡಿ. ಸರಾಸರಿ 27. ಸರಿ, ಈಗ ಮುಂದಿನ ನೋಡ್ರಿ. ಮುಂದಿನ ಪ್ರಶ್ನೆ ಏನ ಗಮನಿಸಿ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡ್ರಿ ಅಂತ ಹೇಳಿ. ಬಹುಲಕವನ್ನು ಏನು ಮಾಡಬೇಕಾಗೈತಿ? ಕಂಡುಹಿಡಿಬೇಕಾಗೈತಿ. ಸರಿ, ಪರಿಹಾರಕ್ಕೆ ಹೋಗೋಣ. ವರ್ಗಾಂತರ ಆವೃತ್ತಿ. ಇಲ್ಲಿ ಬಹುಲಕ ಕಂಡುಹಿಡಿಯುವಾಗ ಹೆಚ್ಚುವರಿಯಾಗಿರ್ತಕ್ಕಂಥ ಯಾವುದೇ ಕಾಲಮ್ಸನ್ನು ಲೆಕ್ಕಾಚಾರ ಮಾಡ್ಕೊಳ್ತಕ್ಕಂತಹ ಪ್ರಮೇಯ ಬರೋದಿಲ್ಲ. ಇದ್ದದ್ದು ಇದ್ದಂಗೆ ಬರ್ಕೊಳ್ಳೋದು, ಅಲ್ಲಿ ಗುರುತಿಸೋದು ಇಷ್ಟ. ಅತಿ ಹೆಚ್ಚಿನ ಬೆಲೆ ಇದರೊಳಗೆ ಯಾವುದೈತೆ ನೋಡ್ಬೇಕು ಆವೃತ್ತಿ. ಯಾವ್ದು ಹೆಚ್ಚಿನ ಬೆಲೆ?
ಎಂಟು. ಆ ಏನು ಅಡ್ಡ ಸಾಲನ್ನು ನೀವು ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ವರ್ಗಾಂತರ ಮತ್ತು ಆವೃತ್ತಿ ಇವೇನು ಭಾಳ ಇಲ್ಲಿ ಬೆಲೆ ಪಟ್ಟಣ ಬರಿಬೋದು, ಐಡಿಯಾ ತೊಗೋಬೋದು. ಈಗ ನಾನು ಬಹುಲಕವಿರುವ ವರ್ಗಾಂತರನ ಗುರುತಿಸ್ಕೊಂಡೆ. ಇಲ್ಲಿ ಏನೇನು ಬರ್ಕೋಬೇಕು ನಾನು? ಇದೇನು ಗುರುತಿಸ್ತಿರಲಿಲ್ಲ, ಇಲ್ಲಿ ಮ್ಯಾಲಿಂದ ಸ್ಟಾರ್ಟ್ ಮಾಡ್ಬೇಕು. F0 F1 ಇದು F2 ಇದೇನಾಕತಿ L 1 to 4 ಅಂದರೆ 1 2 3 4 ಇದು ಕಡೆ ಹೋಗ್ತೈತೆ, ಕೆಳಗಿಂದಾಗ ಬರ್ತೈತೆ. 1 2 3 ಅಂದರೆ ವರ್ಗಾಂತರದ ಗಾತ್ರ ಎಷ್ಟಾಯಿತು? 3 ಮಾತ್ರ. ನೀವು ಎಲ್ಲೇ ಹೋಗ್ರಿ ನೋಡಿ, 10ರಿಂದ 13 10 11 12 ತನಕ 13 ನೆಕ್ಸ್ಟ್ ದರ ಹೋಗ್ತೈತೆ, 13 ನೆಕ್ಸ್ಟ್ ದರ ಹೋಗ್ತೈತೆ. ತಿಳಿತೋ ಇಲ್ಲೋ? ಸೊ ಇಷ್ಟು ಮಾಹಿತಿ. ಗಾತ್ರ ಎಷ್ಟೈತೆ ಅಂತ ಗೊತ್ತಾಯ್ತು. ಇಲ್ಲಿ ಎಷ್ಟೈತಿ? 3 ಐತೆ. ಅದು ನೇರವಾಗಿ ಬರೋಲ್ಲ. ಸರಿ, ನಾನೀಗ ದತ್ತಾಂಶಗಳನ್ನ ಬರ್ಕೋತೇನೆ ನೋಡಿ. ಸೂತ್ರ ಹಾಕೋಕ್ಕಿಂತ ಮೊದಲು ದತ್ತಾಂಶಗಳನ್ನ ಬರಿತೀನಿ. ಕೆಳಮಿತಿ ಎಷ್ಟೈತಿ? ಕೆಳಮಿತಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟೈತಿ? 7 ಐತಿ. L = 7. F0 F1 ಮತ್ತು F2 ಬೆಲೆ ಎಷ್ಟದವು? 4 8 6. ಗೊತ್ತಾದ ಇಲ್ಲ? ಎಲ್ಲಿದು ನೋಡಿ ಬರೆಯಾಕತ್ತೇನಂತ. 4 8 6. ಎಷ್ಟೈತಿ? 3 ಐತಿ. ಬಹುಲಕ = ಬರೀರಿ ಎಲ್ಲರೂ. ಬಹುಲಕ = L + F1 - F0 ಡಿವೈಡೆಡ್ ಬೈ 2 F1 - F0 - F2 ಇಂಟು H. ಇದು ಸೂತ್ರ. ಈಗ ಇದ್ರಾಗ ಬೆಲೆಗಳನ್ನು ಹಾಕೊಂತ ಹೋಗೋಣ. L ಬೆಲೆ ಎಷ್ಟೈತಿ? 7 ಐತಿ. ಇನ್ನು F1 ಬೆಲೆ ಎಷ್ಟೈತಿ ನೋಡ್ರಿ? 8 ಐತಿ. F0 ಬೆಲೆ ಎಷ್ಟೈತಿ? 4 ಐತಿ. 2 ಇಂಟು F1 F1 ಎಷ್ಟೈತಿ? 8 ಐತಿ. ಮೈನಸ್ F0 4 F2 6 ಇಂಟು ಗಾತ್ರ ಎಷ್ಟೈತಿ? ಗಾತ್ರ 3 ಅದು. ತಿಳಿತೋ ಇಲ್ಲ? ಈಗ ಏನಾಕೈತೆ ನೋಡ್ರಿ, 7ಕ್ಕೆ 7 ಇಡೋನು. 8ರಾಗ 4 ಹೋದ್ರೆ 4, 8 2 16, 6 4 ಎಷ್ಟು? 10 ಇಂಟು ಎಷ್ಟು ಬರಲಿ? 3 ಬರಲಿಲ್ಲ? ಸರಿ, 7ಕ್ಕೆ 7 ಇಡ್ತೀನಿ. 4 ಬಾಗ್ಲೆ 16ದಾಗ 10 ಹೋದ್ರೆ ಎಷ್ಟು? 6 ಇಂಟು ಎಷ್ಟು? 3 3 1 3 2 2 1 2 2 ಅಷ್ಟೇ ಉಳಿತು. ಸುಲಭೀಕರಣದೊಳಗೆ ಹಿಂದೆ 7 ಐತೆ. 7ಕ್ಕೆ 2 ಕೂಡಿಸ್ಬಿಟ್ರಿ, ಬಹುಲಕ ಸಿಕ್ಬಿಡ್ತಾರೆ. ಎಷ್ಟಾದ ಬಹುಲಕ? ಆದ್ದರಿಂದ ಬಹುಲಕ = 7 + 2 ಅಂದರೆ ಎಷ್ಟಾಯ್ತು? 9 ಆಯಿತು. ಇಷ್ಟ ಲೆಕ್ಕಾಚಾರ ಮಾಡೋದಿದೆ, ಏನು ಕಷ್ಟ ಇಲ್ಲ. ಮುಂದಿನ ಪ್ರಶ್ನೆ ನೋಡಿ, 4ನೇ ಪ್ರಶ್ನೆ. 6 4 2 10 7 ಈ ಪ್ರಾಪ್ತಾಂಕಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ನೀವು ಹಿಂಗೆ ಕಚ್ಚಾ ದತ್ತಾಂಶಗಳನ್ನು ಕೊಟ್ಟಿದ್ರೆ ಅಂದರೆ ಮೊದಲು ಏನು ಮಾಡಬೇಕು? ಬೆಲೆಗಳನ್ನ ಏರಿಕೆ ಕ್ರಮದಾಗ ಬರೀಬೇಕು. ಕಡಿಮೆ ಯಾವುದೈತೆ ನೋಡ್ರಿ? 2 ಐತಿ. 2 ಆಗನ ಏನು ಬರೀತೀರಿ? 4 ಬರೀತಿ. 4 ಆಗನ 6, 6 ಆಗನ 7, 7 ಆಗನ 10. ಏರಿಕೆ ಕ್ರಮದಾಗ ಬರ್ತೀವ. ಬೆಸ ಸಂಖ್ಯೆಯ ಅಂಕಿಗಳಿದ್ದು ಅಂದ್ರೆ ಮಧ್ಯದ ಬೆಲೆ ಈಸಿಲಿನ ಸಿಗ್ತದೆ. ಈ ಕಡೆ ಆಡ್ಬಿಡ್ರಿ, ಈ ಕಡೆ ಆಡ್ಬಿಡ್ರಿ, ಮಧ್ಯದ ಬೆಲೆ ಸಿಗ್ತಿಲ್ಲ. 6 ಇಲ್ಲಿ ಮಧ್ಯಾಂಕ ಅಂದ್ರೆ ಮಧ್ಯದ ಬೆಲೆ. ಮಧ್ಯಾಂಕ = ಎಷ್ಟು? 6. ಅಥವಾ ಇದನ್ನ ಹೆಂಗೆ ಮಾಡ್ಬೇಕಂದ್ರೆ, ಬೆಸ ಸಂಖ್ಯೆಯಲ್ಲಿದ್ದಾಗ n = ಎಷ್ಟಾಕತಿ? 5 ಆಕತಿ. ಮಧ್ಯಾಂಕ = ಹಿಂಗೆ ಕಚ್ಚಾ ದತ್ತಾಂಶ ಇದ್ದಾಗ n + 1/2 ನೇ ಪ್ರಾಪ್ತಾಂಕ. ಪ್ರಾಪ್ತಾಂಕ ಅಂದ್ರೆ n ಅಂದರೆ ಇಲ್ಲಿ 5 ಐತೆ, 5ಕ್ಕೆ 1 ಕೂಡಿಸ್ತೀರಿ. 6 2/2 ನೇ ಅಂದರೆ ಎಷ್ಟನೇ ಪ್ರಾಪ್ತಾಂಕ? 3ನೇ ಪ್ರಾಪ್ತಾಂಕ. ನೋಡಿ, 1 2 3, 3ನೇ ಪ್ರಾಪ್ತಾಂಕ ಅಂದರೆ ಎಷ್ಟು ಬರ್ತೈತಿ? 6. 3ನೇ ಪ್ರಾಪ್ತಾಂಕ ಅಂದ್ರೆ ಎಷ್ಟು ಬಂತು? ಅದು ಕೂಡ ಉತ್ತರ ನಿಮ್ಗೆ 6 ಕೊಡ್ತದೆ. ಈ ರೀತಿ ಲೆಕ್ಕಾಚಾರ ಮಾಡಬೇಕು. ಇನ್ನೊಂದು ಲೆಕ್ಕ ಮಾಡೋಣ ನೋಡ್ರಿ. ಸರಾಸರಿ ಕಂಡುಹಿಡಿದೆ. ಸರಾಸರಿಯನ್ನು ಕಂಡುಹಿಡಿದೆ. ವರ್ಗಾಂತರ ಬೇಕು, ಆವೃತ್ತಿ ಬೇಕು, ಮಧ್ಯಬಿಂದು ಬೇಕು, FIX ಬೇಕು. ಇಷ್ಟು ಕಾಲಮ್ ಬರೀರಿ. ಪಟ್ನ ನೋಡೋಣ. 1 ನಿಮಿಷ ಟೈಮ್ ಕೊಡ್ತೀನಿ. ಭಾಳ ಟೈಮ್ ತೆಗಿಲಾರ್ದ ಪಟ್ನ ಬರಿಬೇಕು. ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು, FI ಇಂಟು XI ಇಷ್ಟನ್ನು ಬರಿತಕ್ಕಂತಹ ಕೆಲಸವನ್ನು ಮಾಡಿ.
ಈಗ ಮೊದಲನೇ ಕೆಲಸ ವರ್ಗಾಂತರದ ಮಧ್ಯಬಿಂದುವನ್ನು ಬರಿಬೇಕು. 10 ಮತ್ತು 20 ಮಧ್ಯಬಿಂದು ಕೂಡಿಸ್ರೆ 2 30. 30ರ ಅರ್ಧ ಎಷ್ಟು? 15. 5 ಹೆಚ್ಚಾಗೈತಿ. 25 ಎಷ್ಟು ಆಕತಿ? 25 ಆಕತಿ. 30 ಎಷ್ಟು ಆಕತಿ? 35 ಆಕತಿ. ರಿಪೀಟ್ ಇರ್ಬೇಕು, ಪ್ರಾಬ್ಲಮ್ ಇದು. 40 ಎಷ್ಟು ಆಕತಿ? 45 ಆಕತಿ. 50 ಎಷ್ಟು ಆಕತಿ? 55 ಆಕತಿ. FI ಮತ್ತು XI ಗುಣಿಸೋನು. 15 2 30. 25 3 ಎಷ್ಟು? 75. 35 5 5 25 2 ಕೈಲ 5 3 15 1 2 17 175. 7 5 35 3 ಕೈಲ 7 4 28 1 3 ಮಾತಾಡಲ್ಲ. 28 3 ಎಷ್ಟು? 31. 55 3 ಎಷ್ಟು ಆಕತ್ತೆ ಹೇಳ್ತೀರಿ? ಬಾಯ್ಲೆಕ್ಕ ಹಾಕಲ್ಲ. 165. ಸರಿ. ಈಗ ನಿಮ್ಗೆ ಎರಡೂ ಬೇಕಾಗ್ತವೆ. ಇದನ್ನ ಕೂಡಿಸ್ಕೋರಿ. ಸಿಗ್ಮಾ FI ಕೂಡಿಸ್ಕೋರಿ. ಎಷ್ಟು ಆಯ್ತು ನೋಡ್ರಿ, ನೀವು ಹೇಳ್ರಿ. ನಾ ಮಾಡ್ಕೊಂಡೀನಿ. 20. ಸರಿ ಐತಿ. 20 ಬರೀರಿ. ಇದನ್ನು ನೋಡ್ರಿ. 5 10 15 20 2 ಕೈಲ ಬಂತು. 0 ಇಡ್ರಿ. 3 7 10 10 1 7 17 17 1 18 18 1 2 20 1 6 26 2 ಕೈಲ ಬರ್ತೈತಿ. ಇದು 6 ಬರ್ತೈತಿ. 2 3 4 5 6 7 760. ಏನಿದು? ಸಿಗ್ಮಾ FI ಇಂಟು XI ಇಸ್ ಈಕ್ವಲ್ ಟು 760 ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ನೋಡ್ರಿ, ಲಕ್ಷ ಕೊಟ್ಟು ಮುಂದಿನ ದಿನ ಏನದು ಸೂತ್ರ? ಸರಾಸರಿ ಈಕ್ವಲ್ ಟು ಸಿಗ್ಮಾ FI ಇಂಟು XI ಡಿವೈಡೆಡ್ ಬೈ ಏನು? ಸಿಗ್ಮಾ FI. ಇದು ನಿಮಗೆ ಸರಾಸರಿಗೆ ಇರತಕ್ಕಂತಹ ಸೂತ್ರ. ಸಿಗ್ಮಾ FI XI ಬೆಲೆ ಎಷ್ಟು ಬಂದೈತಿ? 760 ಬಂದದ. ಆಮೇಲೆ ಸಿಗ್ಮಾ FI ಬೆಲೆ ಎಷ್ಟು ಬಂದೈತಿ? 20 ಬಂದದ. 20 ಬರಲ್ಯಾ? ಸರಿ. 0 0 ಕ್ಯಾನ್ಸಲ್ ಮಾಡೋಣ. ಸರಾಸರಿ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ. ಇದನ್ನು X ಬಾರ್ ಅಂತಲೂ ಸೂಚಿಸ್ತೀವಿ. ಸರಾಸರಿಯನ್ನು X ಬಾರ್ ಅಂತ ಸೂಚಿಸ್ತಾರೆ. X ಬಾರ್ ಸರಾಸರಿ ಈಕ್ವಲ್ ಟು 76 ಅರ್ಧ. ಅದ ಎಟ್ರಿ? 38. ತಿಳಿತಾ ಇಲ್ಲ? ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. 6ನೇ ಪ್ರಶ್ನೆ. ಈ ದತ್ತಾಂಶಗಳ ಬಹುಲಕ ಕಂಡುಹಿಡಿರಿ ಅಂತ ಹೇಳಿದ. ಬಹುಲಕ ಕಂಡುಹಿಡಿಯಬೇಕಾದ್ರೂ ಇಷ್ಟ. ನೀವು ಇದನ್ನ ಏರಿಕೆ ಕ್ರಮದಾಗ ಬರೆದ್ರೆ ಒಂದು ಸ್ವಲ್ಪ ಅನುಕೂಲ. ಏರಿಕೆ ಕ್ರಮದಾಗ ಬರೀನು. ಮೊದಲು 4 ಬರೀನು. ಒಂದೇ ಸಲ ಆಯ್ತು. 5 2 ಸಲ ಆಯ್ತು ನೋಡ್ರಿ. 1 2 3 4. 5 4 ಸಲ ಬಂತ. 6 2 ಸಲ ಬಂತ. 3 ಸಲ ಆಯ್ತು. 6 6 2 ಸಲ ಆಯ್ತು. 7 7 3 ಸಲ ಆಯ್ತು. 7 7 7. ಹಿಂಗೆ ಏರಿಕೆ ಕ್ರಮದಾಗ ಬರ್ದನಾಗ ಇದ್ರಾಗ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು 5 4 ಸಲ ಬಂದೈತಿ. ಅಂದ್ರೆ ರೂಢಿ ಬೆಲೆ ಅಥವಾ ಬಹುಲಕ ಈಕ್ವಲ್ ಟು ಎಷ್ಟು? 5 ಅಷ್ಟೆ. ಇಲ್ಲಾಂದ್ರೆ ಹಿಂಗೂ ಬರಿಬೋದು. ಪ್ರಾಪ್ತಾಂಕ ಅನ್ನೋದ. ಆಮೇಲೆ ಇಲ್ಲಿ ಆವೃತ್ತಿ ಅನ್ನೋದು. ಆವೃತ್ತಿ ಅಂದರೆ ಎಷ್ಟು ಬಾರಿ ಪುನರಾವರ್ತನೆ ಆಗಿ. 4 ಒಂದು ಪ್ರಾಪ್ತಾಂಕ ಐತಿ. 5 ಐತಿ. 6 ಐತಿ. ಆಮೇಲೆ 7 ಐತಿ. 4 ಒಂದೇ ಸಲ ಬಂದೈತಿ. 5 4 ಸಲ ಬಂದೈತಿ. 6 ಎಷ್ಟು ಸಲ ಬಂದೈತಿ? 2 ಸಲ ಬಂದೈತಿ. 7 3 ಸಲ ಬಂದೈತಿ. ಇದ್ರಾಗ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ಯಾವ್ದು ನೋಡ್ರಿ? 4 ಸಲ ಬಂದದ್ದಂದ್ರೆ ಯಾವ್ದು? 5. ಅಂದ್ರೆ ಬಹುಲಕ ಯಾವ್ದಾಕತಿ? 5 ಆಕತಿ. ಹಿಂಗೂ ನೀವು ಗುರುತಿಸ್ಬೋದು. ತಿಳಿತಲ್ಲ?